23ಯಲ್ಲಿ ಸಂಸತ್ತಲ್ಲಿ ಮಹಿಳಾ ಮೀಸಲಾತಿ ಒಪ್ಪಿಗೆ ಸಿಕ್ಕಿ ಕಾಯ್ದೆ ಕೂಡ ಈ ಮೊನ್ನೆ ಸಂವಿಧಾನ ತಿದ್ದುಪಡಿ ತರಲಿಕ್ಕೋಸ್ಕರ ಮೊನ್ನೆ ಮಾಡಿದ್ರು. 23ಯಲ್ಲಿ ಈಗ ಏನು ಒಪ್ಪಿಗೆ ಎಲ್ಲ ಸಿಕ್ಕದ ನಂತರ ಅವಾಗಲೇ ಜಾರಿ ಮಾಡಬೇಕು ಅಂತ ವಿರೋಧ ಪಕ್ಷಗಳು ಪಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರನೇ 2 ಕಂಡೀಷನ್, ಒಂದು ಜನಗಣತಿ ಆಗಬೇಕು, ಹೀಗಾಗಿ ಬೆನಿಫಿಟ್ ತಗೊಳ್ಳಿಕ್ಕೆ ಯಾಕೆ ನೀವಾಗಿನ ಪ್ರೀ ಕಂಡೀಷನ್ಸ್ನ ಫಾಲೋ ಮಾಡ್ತೀವಿ? ಈಗ 2000 ಇದು ತೀರ್ಮಾನ ಆಗಿದೆ ಅವಾಗ 2023ರಲ್ಲಿ. ಈಗ ಅಲ್ಲಲ್ಲ, ಈಗ 2024ನೇ ಎಲೆಕ್ಷನ್ನಲ್ಲಿ ಏನಾಯಿತು, ಮಹಿಳಾ ಮೀಸಲಾತಿ ಕೊಟ್ಟರು ಇವ್ರಿಗೆ BJP ಮತ್ತು NDAಗೇನು 2/3 ಬರಲಿಲ್ಲ. ಸೊ ಅದಾಗಿದ್ದರೆ ಇಲ್ಲ ಈಗ ಮಹಿಳಾ ಮೀಸಲಾತಿ BJP ಮತ್ತು NDA ಮಾಡಿದ್ದಾರೆ ಅಂದ್ಬಿಟ್ಟು 300 ಸೀಟ್ BJP ಕೊಡ್ಬೋದಾಗಿತ್ತಲ್ಲ, ಅದಾಗಲಿಲ್ಲ. ನಂತರ 2020-21ರಲ್ಲಿ ಇದನ್ನು ಇದು ಡಿಲಿಮಿಟೇಷನ್ ಪ್ರೊಸೆಸ್ ಮಾಡಬೇಕಾಗಿದ್ದು. ಕೋವಿಡ್ ಅಂತ ಮಹಾಮಾರಿ ಬಂತು. ಈಗ ನಿಮ್ಮ ಆರ್ಗ್ಯುಮೆಂಟೇ ತಗೊಳ್ಳೋದಾದರೆ 2023ರಲ್ಲಿ ಆಯಿತು, ಈ ಬಿಲ್ಲು ಅಪ್ರೂವ್ ಆಯಿತು. ಬಟ್ ಆದರೆ ಅದರ ಎಫೆಕ್ಟು ಚುನಾವಣೆ ಮೇಲೆ ಏನಾಗಲಿಲ್ಲ. ಅಲ್ಲಲ್ಲ, ಅದರ ಎಫೆಕ್ಟ್ ಈಗಲೂ ಅಷ್ಟೇ. ಈಗ ನೀವು ಹೇಳೋದು ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆ, ತಮಿಳುನಾಡು ಚುನಾವಣೆ, ಕೇರಳ ಚುನಾವಣೆ, ಅದು 3 ದಿವಸದಲ್ಲಿ ಯಾರಿಗೂ ಎಫೆಕ್ಟ್ ಆಗೋದಿಲ್ಲ, 4 ದಿವಸದಲ್ಲಿ ಯಾರಿಗೂ ಎಫೆಕ್ಟ್ ಆಗೋದಿಲ್ಲ. ಈಗ ಆ ಎಫೆಕ್ಟ್ ಆಗೋದಾದರೆ 2024ನೇ ಚುನಾವಣೆ ಮೇಲೆ ಎಫೆಕ್ಟ್ ಆಗಬೇಕಾಗಿತ್ತು. ಇನ್ಫ್ಯಾಕ್ಟು 2019ನೇ ಚುನಾವಣೆಗೆ ಹೋಲಿಕೆ ಮಾಡಿದರೆ BJP ಸೀಟ್ಸ್ ಕಡಿಮೆ ಆಯಿತು. ಸೊ ಅದರಿಂದ ಇದು ಡಿಲಿಮಿಟೇಷನ್ ಆಗಲೇಬೇಕು ಇವರೇ. ಯಾಕೆ ಗೊತ್ತಾ, 1971ನೇ ಇಸ್ವಿಯಿಂದ ಡಿಲಿಮಿಟೇಷನ್ ಆಗೇ ಇಲ್ಲ. ಸ್ಪೀಕರ್ ಇದಕ್ಕೆ ವಿರೋಧ ಪಕ್ಷದವ್ರನ್ನೂ ಕರೆದು ಮಾತಾಡಿದ್ದಾರೆ. ಎಲ್ಲ ಆಲ್ ಪಾರ್ಟಿ ಮೀಟಿಂಗಲ್ಲೂ ಇದು ಡಿಸ್ಕಷನ್ ಆಗಿದೆ. ಸೊ ಆ ವಿಶ್ವಾಸದಲ್ಲಿ ಅದನ್ನು ಮಾಡಿದ್ದಾರೆ. ಸೊ ಡಿಸ್ಕಷನ್ ಏನಾಗಿಲ್ಲ, ಇದು ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಜೊತೆನೂ ಕೂಡ ಇದ್ರ ಬಗ್ಗೆ ಇದು ಮಾಡಿದ್ದಾರೆ. ಯಾಕೆಂದರೆ ಎಲ್ಲರ ಸಹಕಾರನೂ ಬೇಕು ಅಂತ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಇದು ಆಗಿ, ಅಂದರೆ ಒಂದು ಏನಾಗಿದೆ ಅಂದರೆ ಈ ದಕ್ಷಿಣ ಭಾರತದ ವಿಚಾರವನ್ನು ತಂದಿದ್ದು ಬಹಳ ತಪ್ಪು. ಯಾಕೆಂದರೆ ನೀವು ಸಿಂಪಲ್ ಮ್ಯಾಥಮೆಟಿಕ್ಸ್ ಪ್ರಕಾರ ನಮಗೆ ಸೀಟ್ ಜಾಸ್ತಿ ಆಗ್ತಾಯಿದೆ. ಯಾವಾಗ ಮಾಡಿದ್ರೆ ಈಗೇನು ನಮ್ಮಲ್ಲಿ 28 ಇದೆ, ಅದು ದ್ವಿಗುಣ ಆಗುತ್ತೆ ಅನ್ನೋ ಪಾಲಿಸಿ 50% ಇವರೇ 50 ಡಬಲ್ ಆಗಲ್ಲ, 50% ಜಾಸ್ತಿ ಆಗುತ್ತೆ ಅಂದಾಗ ಇವಾಗ ನೀವು ಸೆನ್ಸಸ್ ಆದ್ಮೇಲೆ ಇದು ಮಾಡಿದ್ರು ಪಾಪ್ಯುಲೇಷನ್ ಮೇಲೆ ಅದು 50% ರೈಸ್ ಆಗುತ್ತಲ್ಲ, ಅವಾಗ ಹೇಗೆ ಅನ್ಯಾಯ ಆಗುತ್ತೆ? ಆವಾಗ ಏನಾಗುತ್ತೆ, ದಕ್ಷಿಣ ಭಾರತಕ್ಕೂ ಇದಕ್ಕೂ ಪಾಪ್ಯುಲೇಷನ್ ನಮ್ಮದು ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲ, ಅದೆಲ್ಲ ಆಯ್ತು. ಸೆನ್ಸಸ್ ಇನ್ನೂ ಟೈಮ್ ತಗೊಳುತ್ತೆ, ಅದ್ರದ್ದು ಲೆಕ್ಕ ಎಲ್ಲ ಟೈಮ್ ತಗೊಳುತ್ತೆ. ಅದಕ್ಕೆ ನಮಗೆ ರೆಡಿಮೇಡ್ 2011 ಇದೆ, ಅದ್ರ ಮೇಲೆ ಮಾಡೋಣ ಅಂತ ತೀರ್ಮಾನ.